ನಮ್ಮ CCB ಟೀಮ್ ಅವರು ಕಳೆದ ಒಂದು ವಾರಲ್ಲಿ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಲೇಔಟ್, ಅವಲಹಳ್ಳಿ ಪೊಲೀಸ್ ಸ್ಟೇಷನ್, ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್, ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್, ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಮತ್ತು ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ 7 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದರೆ ನಾವು ಸಿಟಿಯಲ್ಲಿ ಎಂಟೈರ್ ನಾವು ಒಂಥರ ಬೇರೆ ಬೇರೆ ಕಡೆ ರೇಡ್ಸ್ ಅವ್ರು ಮಾಡಿದ್ದಾರೆ ಅವರು ಟೀಮ್ ಅವರು. ಅದರಲ್ಲಿ ಟೋಟಲ್ ಎಲ್ಲ ಸೇರಿ ಬೇರೆ ಬೇರೆ ಥರದ್ದು ಡ್ರಗ್ಸ್, ಅದರಲ್ಲಿ LSD, ಕೋಕೇನ್, ಹೈಡ್ರೋ ಗಾಂಜಾ, MDMA, ಈ ಥರದ್ದು ಬೇರೆ ಬೇರೆ ಡ್ರಗ್ಸ್ ಅವರು ರಿಕವರಿ ಮಾಡಿ ಟೋಟಲ್ 9 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅವರು ಡ್ರಗ್ ಪೆಡ್ಲರ್ಸ್. ಆ ಪೈಕಿ 2 ಫಾರಿನ್ ನ್ಯಾಷನಲ್ಸ್ ಕೂಡ ಇದ್ದಾರೆ ಅದರಲ್ಲಿ ಇನ್ಕ್ಲೂಡೆಡ್ ಆಗಿ. ಟೋಟಲ್ 9 ಜನ ಡ್ರಗ್ ಪೆಡ್ಲರ್ಸ್, ಅದರಲ್ಲಿ 2 ಫಾರಿನರ್ಸ್ ಇನ್ಕ್ಲೂಡೆಡ್. ಈ ಟೋಟಲ್ ವ್ಯಾಲ್ಯೂ ಬೇರೆ ಬೇರೆ ಕಡೆ, ಕೆಲವು ಕಡೆ 28 ಲಕ್ಷ, ಕೆಲವು ಕಡೆ 15, 36 ಲಕ್ಷ, ಈ ಥರ ಬೇರೆ ಬೇರೆ ಎಲ್ಲ ಸೇರಿ ಅಂದಾಜು 1.5 ಕೋಟಿದು ಡ್ರಗ್ಸ್ದು ರಿಕವರಿ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ ಅವರು ರೇಡ್ ಮಾಡಿದ್ದಾರೆ ಟೀಮ್ ಅವರು. ಅದರಲ್ಲಿ ಲಾಡ್ಜಲ್ಲಿ ಇಂಥದ್ದು ಕೆಲಸ ಅಂದರೆ ಡ್ರಗ್ಸ್ಗೋಸ್ಕರ ಅವರು ಅಲ್ಲಿ ಜಾಗ ಕೊಡ್ತಾ ಇದ್ರು, ಅಂದರೆ ಡ್ರಗ್ಸ್ ಸೇವನೆ ಮಾಡಲಿಕ್ಕೆ. ಇದು ಬಹಳ ಸೀರಿಯಸ್ ಇಶ್ಯೂ ಇದೆ, ಯಾಕೆಂದರೆ ಬೇರೆ ಯಾವುದೂ ಇದಕ್ಕೆ ಬಿಸ್ನೆಸ್ ಆಗ್ತಿಲ್ಲ. ಇದೇ ವಿಷಯ ನಾವು ನಮಗೆ ಇನ್ಫಾರ್ಮೇಷನ್ ಆಧಾರ ಮೇಲೆ CCB ಅವರು ಫಾಲೋಅಪ್ ಮಾಡಿ ಇದು ಕೇಸ್ ಪತ್ತೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಲಾಡ್ಜ್ಗೆ ಕೂಡ ನಾವು ಸೀಸ್ ಮಾಡಿದ್ದೀವಿ. ಯಾಕೆಂದರೆ ಅಲ್ಲಿ ಯಾರು ಓನರ್ ಇದ್ದಾರಾ ಅಥವಾ ಯಾರು ನಡ್ಸೋರು ಅವ್ರದ್ದು ಕೂಡ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ. ಅವರು ಲಾಡ್ಜ್ಗೆ ಬಾಡಿಗೆ ಕೊಡ್ತಾ ಇದ್ರು ಇಂಥದ್ದು ಕೆಲಸಕ್ಕೆ. ಸೊ ಇದು ಒಂಥರ ಎಚ್ಚರಿಕೆ ಇದೆ. ಬೇರೆ ಕಡೆ ಕೂಡ ಕೆಲವು ಮಾಹಿತಿ ನಮಗೆ ಬರ್ತಾ ಇದೆ. ಆ ಥರ ಇದ್ರೆ ದಯವಿಟ್ಟು ಇದು ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಶಾಮೀಲ್ ಆಗಬಾರ್ದು ಯಾರು. ಆದರೆ ಅವ್ರಿಗೆ ಆ ಬಿಲ್ಡಿಂಗ್ ಕೂಡ ಸೀಸ್ ಆಗುತ್ತೆ. ಮತ್ತು ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆ ಕೂಡ ನಾವು ಬರೀತೀವಿ ಕಮರ್ಷಿಯಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಅಲ್ಲಿ ಇದ್ದರೆ. ಖಂಡಿತ ಇದರಲ್ಲಿ ಎಲ್ಲ ವೈಲೇಷನ್ಸ್ ಇದೆ. ಸೊ ಇದು ಒಂದು CCB ಅವ್ರದ್ದು ಒಳ್ಳೆಯ ಕಾರ್ಯಾಚರಣೆ ಆಗಿದೆ. ಕಂಟಿನ್ಯೂ ನಾವು ಮಾಡ್ತೀವಿ ಇದಕ್ಕೆ. ಇದರಲ್ಲಿ ನಿಮಗೆ ಗೊತ್ತಿರಬಹುದು, ನಾವು ಮೊನ್ನೆ ಶನಿವಾರ ಕೂಡ ಶನಿವಾರ ಒಂದು ಸ್ಟಾರ್ ಹೋಟೆಲಲ್ಲಿ ಕೂಡ ಇನ್ಫಾರ್ಮೇಷನ್ ಆಧಾರ ಮೇಲೆ ನಾವು ರೇಡ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಟೆಸ್ಟ್ ಆಯಿತು, ಬಟ್ ಒಬ್ಬ ಆರೋಪಿ, ಯಾರು ಸೇವನೆ ಮಾಡ್ತಿರೋ ಅವ್ರ ಬಗ್ಗೆ ಡ್ರಗ್ ಪಾಸಿಟಿವ್ ಬಂದಿದೆ. ಸುಮಾರು 100ಕ್ಕಿಂತ ಜಾಸ್ತಿ ಜನ ಗೋಲ್ಡ್ ಮತ್ತು ಜ್ಯುವೆಲ್ರಿ, ಸಿಲ್ವರ್ ಐಟಮ್ಸ್ ರಿಕವರಿ ಮಾಡಿದ್ದಾರೆ ಅವರು, ಸಿದ್ದಾಪುರ ಅವರು.